ನಾವೇಂತೀವಿ ಸ್ಥಳ ಮೇಜರ್ ಮಾಡೋಕ್ಕೆ ಪಂಚನಾಮೆ ಮಾಡ್ಬೇಕಾದ್ರೆ ಅದು ಬೇಕಲ್ಲ. ಈಗ ಹೆಂಗೆ ಮಾಡ್ತಾರೆ ಪಂಚನಾಮ ಅವರು? ಏನು ಕುರ್ಚಿ ಟೇಬಲ್ ಪಂಚ ಮಾಡ್ತಾರೆ? ಪಂಚ ಮಾಡ್ಬೇಕಾದ್ರೆ ಅವಾಗ ಏನೈತೆ ನಮ್ಮಲ್ಲಿ ವೀಡಿಯೋ ಇದ್ದರೆ ಮಾಡ್ಬೋದಾಗಿತ್ತು. ನಮ್ಮಲ್ಲಿ ಯಾವುದು ವೀಡಿಯೋ ಇಲ್ಲ. ಈಗ ನಿಮ್ಮಂಥವ್ರು ಯಾವುದೋ ವೀಡಿಯೋ ಕೊಟ್ಟರಂಥ ವೀಡಿಯೋ ಈಗ ನಾವೆಲ್ಲ ಇದನ್ನ ಆಗಲೇ ಚೆಕ್ ಮಾಡಾಕ್ತೀನಿ. ಈಗ ಚೆಕ್ ಮಾಡಾಕ್ತೀನಿ, ಅದರಾಗ ಏನು ಕ್ಲಿಯರ್ ಇಲ್ಲ ವಿಡಿಯೋದಲ್ಲಿ. ಅದು ಚೆಕ್ ಮಾಡಿ ಕ್ಲಿಯರ್ ಇಲ್ಲ ಅಲ್ಲಿ. ಅವ್ರು ನ್ಯಾಯಾನಂದ ಹೇಳಿನ ಅವ್ರಿಗೆ ಯಾವ ಥರ ನೀವು ಪಂಚನಾಮ ಮಾಡ್ತೀರಿ ನಮಗೆ ತಿಳಿಸಿ. ಅವ್ರನ್ನೆಲ್ಲ ಕರ್ಕೊಂಬಂದು ಮಾಡ್ತಿರೋ ಇದ್ದ ಸ್ಥಳದಾಗ ಪಂಚ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಇವರು ಸಬ್ಜೆಕ್ಟ್ ಹಾಕ್ಯಾರ. ಸಬ್ಜೆಕ್ಟ್ದಾಗ ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಘಟನೆ ಅಂತೇಳಿ ನಡೆದದ್ದು. ಅವರು 6:45 ಹೊರಗಡೆ ಅಲ್ಲೇನು ಸ್ಟೆಪ್ ಅದ, ಸ್ಟೆಪ್ನಲ್ಲಿ ಇವ್ರು ಸ್ಟ್ರೈಕ್ ಕುಂತಾರೆ. ಕುಂತು ಆ ಸ್ಟೆಪ್ ದಾಟಿ ಕಂಪೌಂಡ್ ಸುವರ್ಣಸೌಧ ಕಂಪೌಂಡಾಗ ಸ್ಟೆಪ್ ದಾಟಿದ ನಂತರ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಾರ. ಅದು ಆ್ಯಕ್ಚುಲ ಅವರು ಏನು ಮಾಡ್ಯಾರ ಪ್ಲ್ಯಾನ್ ಅಂದ್ರೆ ನಾವು ವಿಧಾನಸೌಧ ಮಾಡಿಲ್ಲ, ಹೊರಗೆ ಮಾಡಿ ಅಂತ ಅವ್ರದ್ದು ಒಂದು. ಈ ಕೇಸು ನಮ್ಮದು 19ಕ್ಕೆ ಇಬ್ಬರು ಕಂಪ್ಲೇಂಟ್ ಕೊಟ್ಟರು. 19 ಇಬ್ಬರು ಕಂಪ್ಲೇಂಟ್ ಕೊಡಲಿ, ಇಬ್ಬರು ಕಂಪ್ಲೇಂಟ್ಗಳನ್ನು ನಾವು ತೊಗೊಂಡು ಆ ಎರಡೂ ಕಂಪ್ಲೇಂಟ್ಗಳನ್ನು ನಾವೆಲ್ಲದನ್ನು ಮಾಡಿ ಅದನ್ನು 19 ಕ್ಲೋಸ್ ಮಾಡಿಬಿಟ್ಟು ಅದು 19ಕ್ಕೆಲ್ಲ ನಾವು ಇವನ್ನೆಲ್ಲ ಇದು ಮಾಡಿ ಕ್ಲೋಸ್ ಮಾಡಿದೆವು. ಹೌದು, ರೂಲಿಂಗ್ ಕೊಟ್ಟೇವಲ್ಲ, ಅದಕ್ಕೆ ನಾವು ಕ್ಲೋಸ್ ಮಾಡಿದ್ದೀವಿ. ಕ್ಲೋಸ್ ಮಾಡಿದ ನಂತರ ಅದು 19ಕ್ಕೆ ಮುಗೀತು. ಅದಾದ ನಂತರ CT ರವಿ ಅವರು ಇದು ನಾವು ಮಾಡಿದೆವು. 19ನೇ ತಾರೀಕು ಅವ್ರು ಏನು ಕೊಟ್ಟಿದ್ರಲ್ಲ, ಇಬ್ಬರು ಕಂಪ್ಲೇಂಟ್ ಕೊಟ್ಟಾರ. ಇಬ್ಬರು ಕಂಪ್ಲೇಂಟ್ ಕೊಡೋದೆ, ಇಬ್ಬರು ಕಂಪ್ಲೇಂಟ್. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಇದು CT ರವಿ ಅವ್ರದ್ದು. ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಈ ಕಂಪ್ಲೇಂಟನ್ನು ನಾವು ಸ್ಟಡಿ ಮಾಡಿ ಅವ್ರನ್ನ ಕರೆದು ಮಾತಾಡಿ ಒಪಿನಿಯನ್ ಕೇಳಿ ಎಲ್ಲ ಆದ ನಂತರ ನಾವೇನು ಮಾಡಿದ್ವಿ ಅಂದ್ರೆ ಈ ರೀತಿ ನಮ್ಮದು ಒಂದು ತೀರ್ಮಾನವನ್ನು ಮಾಡಿ ನಾವು ರೂಲಿಂಗ್ ಕೊಟ್ಟೆವು. ಏನಂತೆ ರೂಲಿಂಗ್ ಕೊಟ್ಟು ನಿಮಗೆಲ್ಲ ಗೊತ್ತೈತೆ ಕಾಪಿ. ಅದಾದ ನಂತರ ಮುಂದೆ ಡೆವಲಪ್ಮೆಂಟ್ ಏನಂದ್ರೆ CT ರವಿ ಎಷ್ಟು ಸರಿ ಕೊಟ್ಟವ? 3 ಸರಿ ಕಂಪ್ಲೇಂಟ್ ಕೊಟ್ಟವ. ಮತ್ತು CT ರವಿ 3 ಸರಿ ಕಂಪ್ಲೇಂಟ್ ಕೊಟ್ಟವ. ಎಷ್ಟನೇ ತಾರೀಕು ಹೇಳ್ಬೋದು? 19 ಬಿಡು, 19 ಕ್ಲೋಸ್. 24, 27 ಕಂಪ್ಲೇಂಟ್ ಕೊಟ್ಟವ ನಾವು. ಒಂದೇನಂದ್ರೆ ಹಕ್ಕುಚ್ಯುತಿ ಕಳಿಸೋಣ, ಇಲ್ಲಾಂದ್ರೆ ಪೊಲೀಸರು ಎಲ್ಲೆಲ್ಲಿ ತೊಗೊಂಡೋಗಿದ್ರಲ್ಲ ಹಂಗೆ ತೊಗೊಂಡೋಗ್ಬಾರ್ದು. ಅದಕ್ಕೆ ಅವನ ಹಕ್ಕು ಚ್ಯುತಿ ಆಗೈತೆ ಅನ್ನೋದು ಅದನ್ನು ಮಾಡಿ ಅದನ್ನು ನಾವು 24 ಮತ್ತು 27 ನೋಡಿ 24ನೇ ತಾರೀಕು ಒಂದು ಕೊಡೋಣ, 27ಕ್ಕೂ ಒಂದು ಕೊಡೋಣ. 2 ಕಂಪ್ಲೇಂಟ್ ಕೊಡೋಣ. ಈ 2 ಕಂಪ್ಲೇಂಟ್ 19 ಸೇರಿ 3. ಬಟ್ 19 ನೀವು ಲೆಕ್ಕದಾಗ ಇಡಂಗಿಲ್ಲ. ಈಗ 19 2 ಕಂಪ್ಲೇಂಟ್ ಕೂಡಿ ನಾವು ತೀರ್ಮಾನ ಮಾಡಿಬಿಟ್ಟಿವಿ. 19ರದ್ದು ಮುಗಿದೋಗ್ತದೆ. ಇಬ್ಬರು ಕಂಪ್ಲೇಂಟ್ ಕೊಟ್ಟಾರ, ಮುಗಿದೋಗ್ತದೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ 19ಕ್ಕೆ ನಾವು ಕೊಟ್ಟಿವಿ. ಮತ್ತೆ ಕೇಳ್ತಾರೆ ಸಭಾಪತಿ ಅಂದಿರುತ್ತೆ. ಈಗ ಇವು ಕೊಟ್ಟ ನಂತರ ಇವು ಲಕ್ಷ್ಮೀ ಹೆಸರನ್ನು ಅದ್ರಾಗ ಮೆನ್ಷನ್ ಮಾಡ್ಯಾರ. ಅದಕ್ಕೆ ನಾವು ಒಬ್ಬರ ಕಡೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಅವ್ರದ್ದು ಒಂದು ಕಂಪ್ಲೇಂಟ್ ಬಂದಾಗ ನೋಡಿದ್ರೆ ಮಾಡಿ ಅವ್ರು ಕಂಪ್ಲೇಂಟ್ ಕೊಟ್ಟಾರ. ಈ ಎರಡನ್ನು ಕೂಡಿ ನಾವು ಅದನ್ನು ಕಂಪ್ಲೇಂಟನ್ನು ನಾವು ನೋಡಿವಿ. ಅದನ್ನು ಅವ್ರು ಇದನ್ನು ಕೊಟ್ಟಾರ, ನಮಗೆ ಕೊಟ್ಟದನ್ನು ನಾವು ನೋಡಿ ಇನ್ನೂ ಅದನ್ನು ನಮ್ಮ ಸೆಕ್ರೆಟ್ರಿಗೆ ನಾಳೆಗೆ ಮಾಡ್ತಾರೆ. ನಾಳೆ ನಾಡ್ದೆ ಕುತ್ಕೊಂಡು ಚರ್ಚೆ ಮಾಡಿ ನೋಡಿರ್ತೀನಿ. ನೋಡಿ ನಾನು ಕಳಿಸ್ತಾರೆ. ಕಳಿಸಿದ ನಂತರ ಅವಾಗ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ತೀವಿ. ಈಗ ಒಬ್ಬರ ರವಿ ಕಂಪ್ಲೇಂಟ್ ಕೊಟ್ಟದನ್ನು ನಾವು ಏನು ಮಾಡೋಕ್ಕೆ ಬರೋದು? ಯಾಕಂದ್ರೆ ನಾವು ಈ ಥರ ಮತ್ತೆ ಕೊಟ್ಟ ನಾವು ಕಂಪ್ಲೇಂಟ್ ಕೊಡೋದು. ಅವ ಈ ಥರ 27ಕ್ಕೆ ಈ ಥರ ಒಂದು ದೊಡ್ಡದೊಂದು 7 ಪುಟದ ಕಂಪ್ಲೇಂಟ್ ಕೊಡ ನಾವು. 7 ಪುಟದ ಕಂಪ್ಲೇಂಟ್ದಾಗ ಅದ್ರಾಗೆಲ್ಲ ಹೆಸರು ಹಾಕ್ಯ ನಾವು. ಪೊಲೀಸರದ್ದು ಒಂದು ಕಡೆ ಆಗೈತಿ, ಇವ್ರದ್ದು ಒಂದು ಕಡೆ ಆಗೈತಿ. ಇದೆಲ್ಲ ಆದ ನಂತರ ಇನ್ನೊಂತ ಇದೆ ಅದ್ರಾಗ ಸುವರ್ಣ ವಿಧಾನಸೌಧ ವಿಶೇಷ ಸಂರಕ್ಷಿತ ಆವರಣದಲ್ಲಿ ಪೊಲೀಸರ ದೌರ್ಜನ್ಯ ವಿರುದ್ಧ ವಿಶೇಷಾಧಿಕಾರ ನಿರ್ಣಯವು ಭಾರತ ಇತಿಹಾಸ ಎದ್ದು ಕ್ಷಮಿಸಲಾರದು ಅಂತ ಒಂದು ಇದ್ರ ಮೇಲೆ ಕೊಟ್ಟ ಡಿಟೇಲ್. ಆಮೇಲೆ 24 ಒಂದು ಕೊಟ್ಟ ನಾವು. 24 ಕೊಟ್ಟಾಗ ಏನು ಬೇರೆ ನೋಡಿ DK ಶಿವಕುಮಾರ್ ಹೆಸರು ಹಾಕ್ಯಾನ, ಚಂದ್ರರಾಜ್ ಹಟ್ಟಿಹೊಳೆ ಹೆಸರು ಹಾಕ್ಯಾನ, ಆಮೇಲೆ ಬಸನಗೌಡ ಬಾದರಿದು ಹಾಕ್ಯಾನ, ಬೋಸರಾಜ್ ಅವ್ರದ್ದು ಹಾಕ್ಯಾನ. ಇಷ್ಟು ಮಂದಿ ಎಲ್ಲ ಹೆಸರು ಹಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಾಕ್ಯಾನ. ಇದು ಬಂದಾಗ ನಾವು ಮತ್ತೆ ಅವ್ರನ್ನ ಕೇಳಬೇಕಾಗ್ತಿದೆ. ಅವ್ರು ನಾವು ಕೇಳಲಿಲ್ಲ ಅಂತಂದ್ರೆ ನಮಗೆ ಒಂದು ಸೈಡ್ ಆಕತಿ. ಅದಕ್ಕೆ ಇದನ್ನು ಕೇಳಿ ಒಂಥರ ಇದು ನಾಳೆ ಸೋಮವಾರ ಮಂಗಳವಾರ ಆಗಲಿ ನಮ್ಮ ಸೆಕ್ರೆಟ್ರಿಗೆ ಬೇರೆಯವ್ರು ಕೊಟ್ಟಿನಿ. ಅದನ್ನೆಲ್ಲ ಇದು ಮಾಡಿರಿ.
ಅದೆಲ್ಲ ಆದ ನಂತರ ಅದಕ್ಕೆ ಏನಂತ ಮುಂದೆ ಏನು ಬರ್ತದೆ ಅಂತೇಳಿ ನೋಡಿ ತೀರ್ಮಾನವನ್ನು ಮಾಡ್ತೀವಿ. CID ಅವರು ಇದುವರೆಗೂ ಸ್ಥಳ ಮಜಾರಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ಏನು ಹೇಳಿಲ್ಲ? ಇಲ್ಲ, ಅವರು ಪರ್ಮಿಷನ್ ಕೊಡೋದಕ್ಕೆ ಕೇಳಿದ್ರು ನಮಗೆ, ಐತಲ್ಲ ಅದ್ರಾಗ ಪರ್ಮಿಷನ್ ಕೇಳಿದ್ರು, ಪರ್ಮಿಷನ್ ಕೊಡೋಕೆ ಬರೋಂಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ವಿಧಾನಸೌಧದೊಳಗೆ ಯಾರಿಗೂ ಬರೋಕ್ಕೆ ಅಧಿಕಾರ ಇಲ್ಲ. ಅವರು ಕೊಟ್ಟಾರಲ್ಲ, ಅವರು ಕಂಪ್ಲೇಂಟ್ ಅವ್ರಿಂದ ಕೊಟ್ಟಿರೋದಲ್ಲ, ಹೌದು ಸರ್, ಹೌದು ಅವರು ಕೇಳಿದ್ರೆ ಸರ್ ಪಂಚನಾಮೆ ಮಾಡೋಕ್ಕೆ ಅವಕಾಶ. ಪಂಚನಾಮೆ ಮಾಡೋಕ್ಕೆ ಇದು ನಮ್ಮಲ್ಲೇ ರೂಲ್ಸ್ ಅದಾವ. ಕೌಲನ್ ಸೆಕ್ಟರ್ಂದು ಐತಿ, ಆಮೇಲೆ ಕಶ್ಯಪಂದು ಐತಿ. ಅವೆಲ್ಲ ರೂಲ್ಗಿಲ್ ಹೇಳಿ ನಾವು ಕೊಡೋಕೆ ಬರುತ್ತೆ, ಬರ್ದೀವಿ ಅವ್ರಿಗೆಲ್ಲ ನಾವು ಆಗಲೇ ಬರ್ದೀವಿ ಕೊಡೋಕೆ ಬರೋದು ಅಂತೇಳಿ. ಮತ್ತು ಪಂಚನಾಮೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಪಂಚನಾಮೆ ಏನು ಮಾಡ್ತಾರೆ ಅವರು? ಈಗ ನಾವು ಇದೀವಿ ಇಲ್ಲಿ ಪಂಚ ಮಾಡ್ಬೋದು, ನಾವು ಇಲ್ದಾಗ ಏನು ಪಂಚ ಮಾಡ್ತಾರೆ? ಟೇಬಲ್ ಕುರ್ಚಿಗೆ ಪಂಚ ಮಾಡ್ತಾರೆ. ಅದಕ್ಕೆ ನಾವೇನು ಪತ್ರ ಬರ್ತೀವಿ, ಯಾವ ಥರ ನೀವು ಕಂಪ್ಲೇಂಟ್ ಮಾಡ್ತೀರಿ ಅನ್ನೋದನ್ನು ನಮಗೆ ತಿಳಿಸಿ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಇಷ್ಟ.